ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ವಿ ಟಿ ಯು ಅಲ್ಲಿ ಸ್ಕೋರ್ ಮಾಡೋದು ಹೇಗೆ ಅಂತ ಹೇಳೋಕೆ ಬಂದಿದ್ದೀನಿ. ಓಕೆ, ನೋಡಿ, ವಿ ಟಿ ಯುದಲ್ಲಿ ಆರಾಮಾಗಿ ಸ್ಕೋರ್ ಮಾಡ್ಬೋದು. ನೀವು ಎಬೋವ್ ಅವರೇಜ್ ಸ್ಟೂಡೆಂಟ್ ಆಗಿದ್ರು, 10th 12th ಎಬೋವ್ ಅವರೇಜ್ ಸ್ಟೂಡೆಂಟ್ ಆಗಿದ್ರು, ಲೈಕ್ ನೀವು 85 to 90 ಪ್ಲಸ್ ಏನಾದರೂ ಪರ್ಸೆಂಟೇಜ್ ಏನಾದರೂ 10th ಮತ್ತು 12th ಆರಾಮ್ ತೆಗೆದಿದ್ರೆ ನೀವು ಟೆನ್ಷನ್ನೇ ಇಲ್ದಂಗೂ 9 CGPA ತೆಗಿಬೋದು, 9+ CGPA ಆರಾಮಾಗಿ ತೆಗಿಬೋದು. ಈಗ ಕೆಲವು ಪಾಯಿಂಟ್ಸ್ ಇದ್ದಾವೆ, ಡಿಸ್ಕಸ್ ಮಾಡ್ತೀನಿ ಯಾವ ಥರ ನೀವು ತೆಗಿಬೋದು ಅಂತ. ಓಕೆ, ಫಸ್ಟ್ ಪಾಯಿಂಟ್ ಬಂದು ಇಂಟರ್ನಲ್ಸ್. ಓಕೆ, ನಿಮ್ಮದು ಯಾವುದೇ ಸ್ಕೀಮ್ ಆಗಲಿ ನಿಮಗೆ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಅಂತ ಪಾರ್ಟಿಷನ್ ಆಗೇ ಇರುತ್ತೆ. ಈಗ ನಮ್ಮದು 21 ಸ್ಕೀಮ್ ಇತ್ತು. ಈಗ ನಾನು ಕರೆಂಟ್ಲಿ 5th ಸೆಮಿಸ್ಟರ್. ನಾನು ಯಾಕೆ ಈ ವಿಡಿಯೋ ಮಾಡೋಕ್ಕೆ ಕೂತಿದ್ದೀನಿ ಅಂದರೆ, ನಾನೀಗ 5th ಸೆಮಿಸ್ಟರ್ ಸ್ಟೂಡೆಂಟ್. ಅಂದರೆ ನಾನು ಹಿಂದೆ ಆಗಿರೋ 4th ಸೆಮ್ಮಲ್ಲಿ 4 ಸೆಮ್ಮಲ್ಲೂ ನಾನು 9+ CGPA ಕಂಟಿನ್ಯೂಸ್ ಆಗಿ ತಗೊಂಡ್ಬಂದಿದ್ದೀನಿ. ಸೊ ಐ ಥಿಂಕ್ ನಾನು ಈ ವಿಡಿಯೋ ಮಾಡ್ಬೋದು ಅಂತ ಅಂದ್ಕೊತೀನಿ. ಓಕೆ, ಈಗ ಫಸ್ಟ್ ಪಾಯಿಂಟ್ ಬಂದು ಇಂಟರ್ನಲ್ಸ್ ಅಂತ. ಇಂಟರ್ನಲ್ಸಲ್ಲಿ ಈಗ ಯಾವುದೇ ಸ್ಕೀಮ್ ಆಗಿರಲಿ, ನಿಮಗೆ ಇಂಟರ್ನಲ್ಸ್ ಮತ್ತು ಎಕ್ಸ್ಟರ್ನಲ್ಸ್ಗೆ ಇಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ. ಈಗ ನಮ್ಮ ಸ್ಕೀಮ್ 21 ಸ್ಕೀಮಿಗೆ ಬಂದರೆ 50-50 ಸ್ಕೀಮ್ ಇದೆ, 50-50 ಇತ್ತು. ಅಂದರೆ 50 ನೀವು ಇಂಟರ್ನಲ್ ತಗೋಬೇಕು, ಅಂದರೆ ಕಾಲೇಜವ್ರು ಕೊಡೋದು, 50 ಎಕ್ಸ್ಟರ್ನಲ್ ತಗೋಬೇಕಿತ್ತು. ಸೊ 50 ಇಂಟರ್ನಲ್ ತಗೋಬೇಕಾಗಿದ್ದರಿಂದ ನಮಗೆ ಏನಿತ್ತು ಅಂದರೆ, ಈಗ ನೀವು ಇಂಟರ್ನಲ್ಸ್ ಅಂದರೆ ಬರೀ ಮಾರ್ಕ್ಸ್ ತಕ್ಕೊಂಡೇ ತೆಗಿಬೇಕು ಅಂತ ಏನಿಲ್ಲ. ಟೀಚರ್ಸಿಗೆ ಬಕೆಟ್ ಹಿಡಿದ್ರು ಇಂಟರ್ನಲ್ಸ್ ಮಾರ್ಕ್ಸ್ ಕೊಡ್ತಾರೆ. ಅಂದರೆ ನಾವು ಆ ಥರ ಇರಲಿಲ್ಲ. ಅದಕ್ಕೆ ನಾವು ಅಂದರೆ ಎಕ್ಸಾಮ್ ಇಂಟರ್ನಲ್ ಇದ್ದಾಗ ಇಂಟರ್ನಲ್ಗಿಂತ ಒಂದಿನ ಓದಿದ್ರು ಸಾಕು, ಒಂದಿನ ಹಿಂದೆ ಓದಿದ್ರು ಸಾಕು ಇಂಟರ್ನಲ್ಗೆ. ಇಂಟರ್ನಲ್ಸ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಈಗ ನಮ್ಮದು 50 ಮಾರ್ಕ್ಸ್ ಇತ್ತು, 50 ಇಂಟರ್ನಲ್ ಇದ್ದಿದ್ದರಿಂದ ಮಿನಿಮಮ್ ನೀವು 45+ ಸ್ಕೋರ್ ಮಾಡೋಕ್ಕೆ ನೋಡಿ. 45+ ಸ್ಕೋರ್ ಮಾಡೋದೇನು ದೊಡ್ಡ ವಿಷಯ ಅಲ್ವೇ ಅಲ್ಲ. ಅದು ನಿಮ್ಮ ಕಾಲೇಜ್ ಟು ಕಾಲೇಜ್ ಡಿಪೆಂಡ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ನಮ್ಮ ಕಾಲೇಜಲ್ಲಿ 40 ಮಾರ್ಕ್ಸಿಗೆ ಒಂದು ಇಂಟರ್ನಲ್ ಮಾಡ್ತಾರೆ. ಸೊ ಟೀಚರ್ಸಿಗೆ ಬಕೆಟ್ ಹಿಡಿಯೋದು, ಅವರೆಲ್ಲ ಹಂಗೆ ಬಕೆಟ್ ಹಿಡಿಯೋದಿದ್ರೆ ಈಗ ಮಾರ್ಕ್ಸ್ ಕೊಡೋ ಟೈಮಲ್ಲಿ ಮಾರ್ಕ್ಸ್ ಕೊಡ್ತಾರೆ, ಫೈನಲೈಸ್ ಟೈಮಲ್ಲಿ ಅವ್ರಿಗೆ ಇಷ್ಟ ಬಂದಿದ್ದು ಮಾರ್ಕ್ಸ್ ಜಾಸ್ತಿ ಮಾಡ್ಕೊತಾರೆ. ಅದು ವಿಷಯ ಅಲ್ಲ. ಬಟ್ ಟೀಚರ್ಸ್ ಜೊತೆ ಚೆನ್ನಾಗಿ ಇಟ್ಕೊಳ್ಳಿ, ಟೀಚರ್ಸ್ ಜೊತೆ ರಿಲೇಷನ್ಶಿಪ್ ಚೆನ್ನಾಗಿ ಇಟ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗ್ತಾರೆ ಇಂಟ್ರೆನ್ಸ್ ಫೈನಲೈಸ್ ಮಾಡೋ ಟೈಮಲ್ಲಿ. ನಾನು ಹೇಳೋದು 45+ ಅಂತೂ ಮೇಂಟೈನ್ ಮಾಡಿ. ಯಾಕೆಂದರೆ ನಿಮಗೆ ಎಕ್ಸ್ಟರ್ನಲ್ಲಿ ಹೆಲ್ಪ್ ಆಗುತ್ತೆ. ಈಗ ನೀವು 45 ತೆಗೆದ್ರು, ನೀವು ಎಕ್ಸ್ಟರ್ನಲ್ಲಿ 30 ತೆಗೆದ್ರು, ನಿಮಗೆ 30 ಅಥವಾ 35 ತೆಗೆದ್ರು ನೀವು 9 ಪಾಯಿಂಟ್ಸ್ ಸ್ಕೋರ್ ಮಾಡ್ತೀರಾ. ಅಂದರೆ ಈಗ 80+ ಬಂದರೆ 9 ಅಂತ ಕನ್ಸಿಡರ್ ಆಗುತ್ತೆ ಅದು. ಸೊ ಅದಕ್ಕೆ ಹೇಳ್ತಾ ಇರೋದು, ಇಂಟರ್ನಲ್ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡಿ. ಯಾಕೆಂದರೆ ಇಂಟರ್ನಲ್ ನಿಮ್ಮ ಕೈಯಲ್ಲಿದೆ. ಸೊ ಇಂಟರ್ನಲ್ ಕೈಯಲ್ಲಿರೋದ್ರಿಂದ ಸುಮ್ಮನೆ ಯಾಕೆ ಕಳ್ಕೊಂತೀರಾ? ಎಕ್ಸ್ಟರ್ನಲ್ ಯಾರಿಗೆ ಬರುತ್ತೆ, ಹೆಂಗೆ ಗೊತ್ತಿರುತ್ತೆ ಅಂತ, ಹೆಂಗೆ ಬರುತ್ತೆ ಪೇಪರ್ ಅಂತ ಯಾರಿಗೆ ಗೊತ್ತಿರುತ್ತೆ, ಹೌದಲ್ವಾ? ಸೊ ಈಗ ಇಂಟರ್ನಲ್ ಆಯಿತು. ನೆಕ್ಸ್ಟ್ ಬಂದು ಕ್ರೆಡಿಟ್ಸ್. ಈಗ ಪ್ರತಿಯೊಂದು ಸಬ್ಜೆಕ್ಟ್ಗೂ ಕೂಡ ಕ್ರೆಡಿಟ್ಸ್ ಅಂತ ಇರುತ್ತೆ. ಈಗ ನೀವು ನೋಡ್ಬೋದು, ಈಗ ಲೈಕ್ 3rd ಸೆಮ್ಮಲ್ಲಿ ಅಥವಾ 4th ಸೆಮ್ಮಲ್ಲಿ ಈಗ CSR ಆಗಿದ್ದರೆ ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಆಲ್ಗಾರಿದಮ್ಸ್ ಅನ್ನುತ್ತಿದೆ, ಅದಕ್ಕೆ 4 ಇದೆ ಅಂದರೆ ಕ್ರೆಡಿಟ್ಸು. ಮತ್ತು ಇನ್ನೊಂದು ಯಾವುದೋ ಇದೆಯಲ್ಲ, ಕಂಪ್ಯೂಟರ್ ಆರ್ಕಿಟೆಕ್ಚರ್ ಇದೆ ಅಥವಾ OS ಇದೆ, OSಗೆ 3 ಕ್ರೆಡಿಟ್ ಇದೆ. ಬಟ್ ಈಗ ಇವೆರಡು ಸಬ್ಜೆಕ್ಟ್ ನೋಡಿದ್ರೆ ನೀವು ಜಾಸ್ತಿ DAಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮಗೆ CGPA ಜಾಸ್ತಿ ಬರುತ್ತೆ. ಅಂದರೆ ಇದು ಯಾವುದು ಕ್ರೆಡಿಟ್ ಜಾಸ್ತಿ ಇರುತ್ತೋ ಅದಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಈಗ ಕೆಲವು ಲ್ಯಾಬ್ಗಳು ಇರ್ತವೆ, ಲ್ಯಾಬ್ಗಳು ಎಕ್ಸ್ಟರ್ನಲ್ಲು ಇರೋದೇ 1 ಕ್ರೆಡಿಟು, ಹೋದ್ರೂ ಹೋಗಲಿ ಅಂದರೆ ಅಷ್ಟೇ, ಹೋದ್ರೂ ಹೋಗಲಿ ಅಂತಲ್ಲ, ಅಷ್ಟೇ ಇಂಪಾರ್ಟೆನ್ಸ್ ಕೊಡೋ ಅವಶ್ಯಕತೆ ಇರಲ್ಲ. ಯಾಕೆಂದರೆ ನಿಮ್ಮದು ಮೇನ್ ಸ್ಕೋರಿಂಗ್ ಸಬ್ಜೆಕ್ಟ್ ಬಂದಿರೋದೇ ಜಾಸ್ತಿ ಕ್ರೆಡಿಟ್ಸ್ ಇರೋ ಸಬ್ಜೆಕ್ಟ್ಗಳು. ಈಗ ನಮಗೆ 3rd ಸೆಮ್ಮಲ್ಲಿ ಮತ್ತು 4th ಸೆಮ್ಮಲ್ಲಿ ಎಲ್ಲ 4 ಕ್ರೆಡಿಟ್ಸ್ ಇರೋ ಸಬ್ಜೆಕ್ಟ್ಗಳಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟರೆ ನಿಮಗೆ ಆರಾಮಾಗಿ CGPA ಜಾಸ್ತಿ ಆಗುತ್ತೆ. ನಾನು ಟಾಪರ್ ಸ್ಟೂಡೆಂಟ್ ಅಂತೂ ಅಲ್ಲ, ನಾನು ಆರಾಮಾಗಿ ಫೈನಲ್ ಎಕ್ಸಾಮ್ ಇನ್ನೇನೊಂದು 2 ವೀಕ್ಸ್ ಇದ್ದಂಗೆ ಸ್ಟಾರ್ಟ್ ಮಾಡ್ತಾಯಿದ್ದೆ. ಅದು ಸ್ಕೋರ್ ಮಾಡೋದೇನು ಭಾಳ ಕಷ್ಟ ಅಲ್ಲ, ಈಸಿ ಗುರು. ಆಟೋನಮಸ್ ಕಾಲೇಜ್ ಆದರೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದೇನೋ, ಬಟ್ ವಿ ಟಿದಲ್ಲಿ ಬಹಳ ಈಸಿ. ಹೀಗೆ ಅಂತ ಎಕ್ಸ್ಟರ್ನಲಲ್ಲಿ ಸ್ಕೋರ್ ಮಾಡೋದು ಅಂತ ಹೇಳ್ತೀನಿ. ಈಗ ನೀವು 1st ಅಥವಾ 2nd ಸೆಮ್ ಆಗಿದ್ರೆ, ನೀವು 1st or 2nd ಸೆಮ್ ಆಗಿದ್ರೆ, ಅಂದರೆ ಫಸ್ಟ್ ಇಯರಲ್ಲಿದ್ದರೆ, ನೀವು 1st or 2nd ಸೆಮ್ಮಲ್ಲಿದ್ದರೆ ನೀವು ಮೇಯ್ನ್ ನಾನೇನು ಹೇಳೋದು ಅಂದರೆ, ಮಾಡೆಲ್
ಮಾಡಲ್ ಪೇಪರ್, ಯಾಕೆಂದರೆ ಮಾಡಲ್ ಪೇಪರ್ ಬಿಟ್ಟಿರ್ತಾರೆ. ಮಾಡಲ್ ಪೇಪರ್ ಮತ್ತು ಪ್ರೀವಿಯಸ್ ಇಯರ್ ನಿಮಗೆ ಅಷ್ಟು ಬೇಕಾಗಲ್ಲ. ಮಾಡಲ್ ಪೇಪರ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಆರಾಮಾಗಿ ಸ್ಕೋರ್ ಮಾಡ್ಬೋದು. ನೀವು ಫಸ್ಟ್ ಇಯರಲ್ಲಿದ್ದಾಗ ಅವ್ರು ಜಾಸ್ತಿ ಏನು ಕೇಳಲ್ಲ, ಬರೀ PUC ಸೆಕೆಂಡ್ PUCಲಿರೋ ಟಾಪಿಕ್ಸೇ ಬರುತ್ತೆ. ಅದಕ್ಕೆ ಏನು ತಲೆ ಕೆಡಿಸ್ಕೊಂಡು ಹಂಗಿರಲ್ಲ. ಮಾಡಲ್ ಪೇಪರ್ ಬಿಟ್ಟಿರ್ತಾರೆ, ಅದನ್ನು ಎಲ್ಲ ಕ್ಲೀನಾಗಿ ಎಲ್ಲ ಕ್ವಶನ್ಸ್ ಓದ್ಕೊಂಡಿರಿ. ನಿಮ್ಗೇನು ಆನ್ಲೈನಲ್ಲೆಲ್ಲ ಸಿಗ್ತವೆ ಮಾಡಲ್ ಪೇಪರ್ ಆನ್ಸರ್ಸ್ ಅಂತ ಕೊಟ್ಟರೆ, ಇಲ್ಲ ಫ್ರೆಂಡ್ಸು ಎಲ್ಲೋ ಯಾವುದೋ ಕಾಲೇಜು PDF ಸಿಗುತ್ತೆ. ಅದಕ್ಕಿಂತ ತಲೆ ಕೆಡಿಸ್ಕೊಳಂಗಿಲ್ಲ. ಕರೆಕ್ಟಾಗಿ ಮಾಡಲ್ ಪೇಪರ್ ಮುಗಿಸಿ ಒಂದು ಫೈನಲ್ ಎಕ್ಸಾಮ್ ಇನ್ನೇನು 15 ಡೇಸ್ ಅಥವಾ ಇನ್ನೊಂದು 10 ಡೇಸ್ ಇದ್ದಾಗ ಸ್ಟಾರ್ಟ್ ಮಾಡಿದ್ರು ಆರಾಮ್ಸೆ ಮುಗಿಸ್ಬೋದು, ತಲೆನೇ ಕೆಡಿಸ್ಕೊಳಂಗಿಲ್ಲ. ಮಾಡಲ್ ಪೇಪರ್ ಒಂದು ಪ್ರಾಕ್ಟೀಸ್ ಮಾಡಿ. ಹಂಗೂ ನಿಮಗೆ ಇನ್ನೂ ಟೈಮ್ ಇದೆ ಅಂದರೆ ಪ್ರೀವಿಯಸ್ ಇಯರ್ ಮಾಡಿ, ಪ್ರೀವಿಯಸ್ ಇಯರ್ ಕ್ವಶನ್ಸು. ಅಂದರೆ ನೀವು ಯಾವ ಥರ ಮಾಡಬೇಕು ಅಂದರೆ, ಈಗ ನಿಮಗೆ ಟೈಮ್ ಇಲ್ಲ ಅಂದ್ಕೊಳ್ರಿ, ಅಂದರೂ ಸ್ಕೋರ್ ಮಾಡಬೇಕು ಅಂದರೆ ಈಗ ಮಾಡಲ್ ಪೇಪರ್ ನೋಡಿ. ಫಸ್ಟ್ ಸೆಮ್ ಮತ್ತು ಸೆಕೆಂಡ್ ಸೆಮ್ವರೆಗೆ ಮಾತ್ರ ಹೇಳ್ತಾ ಇರೋದು ನಾನು, ನೆಕ್ಸ್ಟ್ ಬೇರೆಯವ್ರಿಗೂ ಹೇಳ್ತೀನಿ. ಮಾಡಲ್ ಪೇಪರ್ ಮತ್ತು ನೀವು ಫಸ್ಟ್ ಅಥವಾ ಸೆಕೆಂಡ್ ಸೆಮ್ಮಲ್ಲಿದ್ದರೆ ನಿಮಗೆ ಟೈಮ್ ಕೂಡ ಕಡಿಮೆ ಇತ್ತು ಅಂದರೆ ಮಾಡಲ್ ಪೇಪರ್ ನೋಡಿದಾಗ ಎರಡು ಸೆಟ್ ಮಾಡಲ್ ಪೇಪರ್ ಬಿಡ್ತಾರೆ ನಿಮಗೆ. ಅದರಲ್ಲಿ ಕ್ವಶನ್ಸ್ ನೋಡಿ, ಮಾಡ್ಯೂಲ್ ವೈಸ್ ಕ್ವಶನ್ಸ್ ನೋಡಿ. ಒಂದು ಮಾಡ್ಯೂಲ್ಗೆ 4 ಕ್ವಶನ್ಸ್ ಅಂತೂ ಮಿನಿಮಮ್ ಇದ್ದೇ ಇರುತ್ತೆ. ಅದರಲ್ಲಿ ನೀವು 2 ಕ್ವಶನ್ ಪೇಪರ್ ಕಂಪೇರ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ, ಯಾವ ಕ್ವಶನ್ಸ್ ರಿಪೀಟ್ ಆಗಿಲ್ಲ. ಮತ್ತು ಪ್ರೀವಿಯಸ್ ಇಯರ್ನ ಕಂಪೇರ್ ಮಾಡಿದಾಗ ಯಾವ್ದು ಜಾಸ್ತಿ ಇಂಪಾರ್ಟೆಂಟ್ ಅಂತ ನಿಮಗೆ ಆಟೋಮೆಟಿಕ್ ಗೊತ್ತಾಗೇ ಆಗುತ್ತೆ. ಅದ್ರ ಮೇಲೆ ನೀವು ಯಾವ ಥರ ಓದ್ಕೋಬೋದು ಅಂತ ನೋಡಿಕೊಂಡು ನೀವು ಓದ್ಬೋದು, ಆಯಿತಾ. ಪ್ರೀವಿಯಸ್ ಇಯರ್ 1 ವರ್ಷ ಅಥವಾ 2 ವರ್ಷದ್ದು ಮಾಡಿ ಜಾಸ್ತಿ ಏನು ಮಾಡೋಕೆ ಹೋಗ್ಬೇಡಿ. ಫಸ್ಟ್ ಇಯರಲ್ಲಿ ಈಸಿಯಾಗಿ ಸ್ಕೋರ್ ಮಾಡೋದು, ಆರಾಮ್ಸೆ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ನೀವು ಬ್ರ್ಯಾಂಚ್ ಎಂಟ್ರಿ ಆದಮೇಲೆ ಒಂದು ಸ್ವಲ್ಪ ಟಫ್ ಆಗುತ್ತೆ, ಬಟ್ ಅದು ಏನು ಅಷ್ಟು ಕಷ್ಟ ಅಲ್ಲ. ಈಗ ಬ್ರ್ಯಾಂಚ್ ಎಂಟ್ರಿ ಆದಮೇಲೆ ಏನು ಹೇಳೋದು ಅಂದರೆ, ಈಗ ಓಕೆ ಮ್ಯಾಥ್ಸಿಗೂ ಇಲ್ಲಿ ಬಿಟ್ಟಿರ್ತಾರೆ, ಮಾಡಲ್ ಪೇಪರ್ ಮ್ಯಾಥ್ಸಿಗೂ ಬಿಟ್ಟಿರ್ತಾರೆ. ಸೊ ಮ್ಯಾಥ್ಸ್ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ. ಈಗ ಏನೂ ಗೊತ್ತಿಲ್ಲ ಅಂದರೆ ಬಯೋ ಬ್ಯಾಕ್ಗ್ರೌಂಡವ್ರಿಗೆ ಕೆಲವರಿಗೆ ಮ್ಯಾಥ್ಸ್ ಕಷ್ಟ ಆಗುತ್ತೆ. ನನಗೂ ಕಷ್ಟ ಆಗಿತ್ತು. ಫಸ್ಟ್ ಸೆಮ್ಮಲ್ಲಿ ಒಂದು ಸ್ವಲ್ಪ ಕಷ್ಟ ಆಗಿತ್ತು, ಆಮೇಲೆ ಸೆಕೆಂಡ್, ಥರ್ಡ್, ಫೋರ್ತಲ್ಲೆಲ್ಲ ಕವರ್ ಅಪ್ ಮಾಡಿಕೊಂಡೆ. ಅಷ್ಟೇನು ಕಷ್ಟ ಆಗಲ್ಲ. ಬಟ್ ಮ್ಯಾಥ್ಸಿಗೂ ನೀವು ಮಾಡಲ್ ಪೇಪರ್ನ ಜಾಸ್ತಿ ಇದು ಮಾಡಿ, ಮತ್ತು ನೋಟ್ಸು ಯಾರು ಕ್ಲೀನಾಗಿ ಟಾಪರ್ ಬರ್ಕೊಂಡಿರ್ತಾರೆ ಅವ್ರ ಹತ್ರ ಇಸ್ಕೊಂಡು ಕ್ಲೀನಾಗಿ ಓದಿ ಅಷ್ಟೇ. ನೀವೇ ನಾವೊಂದು ಯಾವ ಸಬ್ಜೆಕ್ಟ್ದು ನೋಟ್ಸ್ ಬರ್ಕೊಂಡಿಲ್ಲ ಇಲ್ಲಿವರೆಗೂ. ಓಕೆ, ಬ್ರ್ಯಾಂಚ್ ಎಂಟ್ರಿ ಆದವ್ರಿಗೆ ಈಗ ಏನಂದರೆ, ಕೆಲವು ಥಿಯರಿ ಸಬ್ಜೆಕ್ಟ್ಸ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ, ಲ್ಯಾಬಿಗೆ ಏನು ಆರಾಮಾಗಿ 1 ಕ್ರೆಡಿಟ್ ಇರುತ್ತೆ, ನಡೆಯುತ್ತೆ. ಸುಮ್ಮನೆ ಯಾವುದೋ ಒಂದು ಪ್ರೋಗ್ರಾಮ್ ಹೊಡ್ಕೊಂಡೋದ್ರು ಇಲ್ವಾ ಚೇಂಜ್ ಆಫ್ ಎಕ್ಸ್ಪೆರಿಮೆಂಟ್ ಮಾಡಿದ್ರು ನಿಮಗೆ ಅಟ್ಲೀಸ್ಟ್ ಪಾಸ್ ಅಂತೂ ಆಗೇ ಆಗ್ತೀರಾ. 20 ಮಾರ್ಕ್ಸ್ ಅಂತೂ ಅಲ್ಲೇ ಕಟ್ ಮಾಡ್ಕೊತಾರೆ, 80 ಆದರೂ ಬಂದೇ ಬರುತ್ತೆ. ವೈವಾದಲ್ಲಿ ಹೇಳಿಲ್ಲ ಅಂದರೂ ಪಾಸ್ ಅಂತೂ ಆಗೇ ಆಗ್ತೀರಾ, ತಲೆ ಕೆಡಿಸ್ಕೊಳಂಗಿಲ್ಲ. ಸೊ ಥಿಯರಿ ಕಾನ್ಸಂಟ್ರೇಟ್ ಮಾಡಿ ನೀವು ಜಾಸ್ತಿ. ಅದರಲ್ಲೂ ಜಾಸ್ತಿ ಕ್ರೆಡಿಟ್ಸ್ ಇರೋ ಇದಕ್ಕೆ ಸಬ್ಜೆಕ್ಟಿಗೆ 4 ಕ್ರೆಡಿಟ್ಸ್ ಇರುತ್ತಲ್ಲ, ಅವಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಯಾಕೆಂದರೆ ಇದರಲ್ಲಿ ನೀವು ಒಂದು ಸ್ವಲ್ಪ ಜಾಸ್ತಿ ತೆಗೆದ್ರೆ ನೀವು ಆರಾಮಾಗಿ CGPAದಲ್ಲಿ ಎಲ್ಲೋ ಇರ್ತೀರ ನೀವು, ಅದಕ್ಕೆ ಹೇಳ್ತಾ ಇರೋದು. ಅದಾದಮೇಲೆ ಇನ್ನೇನಿದೆ ಅಷ್ಟೇ. ಬಟ್ ನೀವು ಈಗ ರಿಸೋರ್ಸಸ್ಸಿಗೆ ಬಂದರೆ, ನೆಕ್ಸ್ಟ್ ಎಲ್ಲಿಂದ ಓದಬೇಕು, ಹೇಗೆ ಓದಬೇಕು ಅಂತ ಹೇಳಿದೆ, ಎಲ್ಲಿಂದ ಓದಬೇಕು ಅಂತ ಈಗ ಹೇಳ್ತೀನಿ. ಈಗ ರಿಸೋರ್ಸಸ್ಸಿಗೆ ಬಂದರೆ ನೀವು, ನನಗೆ ಗೊತ್ತಿದೆ ಇಲ್ಲಿ 99% ಆಫ್ ಜನ ಈ ವಿಡಿಯೋ ನೋಡ್ತಾ ಇದ್ದೀರ ಅಂದರೆ ನೀವು ನೋಟ್ಸ್ ಬರ್ಕೊಂಡಿರಲ್ಲ. ಸೊ ನಾನು ನೋಟ್ಸ್ ಬರ್ಕೊಂಡಿಲ್ಲ. ನೋಟ್ಸಿಗೆ ನೀವು ಏನು ಮಾಡ್ಬೋದು ಅಂದರೆ, ನಾನೊಂದು VTU ನೋಟ್ಸ್ ಹಬ್ ಅಂತಲೂ VTU ಹಬ್ ನೋಟ್ಸ್ ಆ್ಯಪ್ ಅಂತ ಒಂದು ಆ್ಯಪ್ ಇತ್ತು, VTU ಹಬ್ ನೋಟ್ಸ್ ಆ್ಯಪ್ ಅಂತ. ನಾನು ಇದರಲ್ಲಿ ನೋಟ್ಸ್ನೆಲ್ಲ ಲಾಸ್ಟ್ ಇನ್ನೊಂದು 10-20 ಡೇಸ್ ಇದ್ದಾಗ ಎಲ್ಲ ನೋಟ್ಸ್ನು ಡೌನ್ಲೋಡ್ ಮಾಡಿ ಇಟ್ಕೊತಿದ್ದೆ. ಅದಾದಮೇಲೆ ಲಾಸ್ಟಿಗೆ 10-20 ಇದು VTU ಹಬ್ ನೋಟ್ಸ್ ಆ್ಯಪ್ ಅಂತ ಒಂದು ಇಟ್ಕೊತಿದ್ದೆ. ಮತ್ತು ಈಗ ಫ್ರೆಂಡ್ಸ್ ಅವರು ಇವರು ಎಲ್ಲ ನೋಟ್ಸ್ ಎಲ್ಲ ಸಿಗ್ತಾ ಇತ್ತಿದ್ವು. ಅದರಲ್ಲಿ ನನಗೆ ಯಾವುದು ಚೆನ್ನಾಗಿ ಅನಿಸುತ್ತೆ ಕೆಲವು ಹಿಂಗೆ ನೋಡ್ತಾ ಇದ್ದೆ, ನನಗೆ ಅರ್ಥ ಆಗಲಿಲ್ಲದವೆಲ್ಲ. ಈಗ ಎಷ್ಟೊಂದು ನೋಟ್ಸ್ ಇರ್ತವೆ, ಅದರಲ್ಲಿ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರೋವು, ಯಾವುದು ಬೇರೆ ಕಾಲೇಜಿನ ಚೆನ್ನಾಗಿರೋ ಹ್ಯಾಂಡ್ ರೈಟಿಂಗ್ ನಾವೆಲ್ಲ ಸಿಗ್ತವೆ. ಅದರಲ್ಲಿ ಯಾವ್ದಾರು ಒಂದು ನೋಡ್ಕೊಂಡಿದ್ದೆ. ಅದಾದಮೇಲೆ ನೀವು ಬರೀ 9 ಟಾರ್ಗೆಟ್ ಇಲ್ಲ, ನಮಗೆ 9.8, 10 ಆ ಥರ ಟಾರ್ಗೆಟ್ ಇಟ್ಕೊಂಡಿದ್ದೀರ ಅಂದರೆ ಒಂದು ಒಳ್ಳೆ ಅಡ್ವೈಸ್ ಕೊಡ್ತೀನಿ. ಇದರಲ್ಲಿ ಕೋರ್ಸ್ ಕಾಪಿ ಅಥವಾ ಸಿಲೆಬಸ್ ಕಾಪಿಯಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ಗಳು ಕೊಟ್ಟಿರ್ತಾರೆ. ಈಗ ನಮ್ಮ ಇದರಲ್ಲಿ ಕ್ಲಾಸ್ಗಳು ಕರೆಕ್ಟಾಗಿ ತೊಗೊಳಲ್ಲ. ಸೊ ನಾವು ಯೂಟ್ಯೂಬ್ ಮೇಲೆ ಡಿಪೆಂಡ್ ಆಗಿರೋದು. ಬಟ್ ಈಗ ನೀವು ಸಿಲೆಬಸ್ ಕಾಪಿಲಿ ನಿಮಗೆ ಟೆಕ್ಸ್ಟ್ ಬುಕ್ಗಳು ಕೊಟ್ಟಿರ್ತಾರೆ. ಅದರಲ್ಲಿ ಆ ಟೆಕ್ಸ್ಟ್ ಬುಕ್ಗಳು ಒಂದ್ಸತಿ ಓದಿ. ಅಂದರೆ ಎಲ್ಲವನ್ನೂ ಓದಿ ಮುಗಿಸಿ ಇನ್ನೂ ಟೈಮ್ ಇದೆ, ನನಗೆ ಇನ್ನೂ ರಿವಿಷನ್ ಮಾಡಬೇಕು ಅಂತಿದ್ದಾಗ ಟೆಕ್ಸ್ಟ್ ಬುಕ್ಗಳು ಓದಿ. ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಡೈರೆಕ್ಟ್ VTU ಅವರೇ ಪ್ರಿಸ್ಕ್ರೈಬ್ ಮಾಡಿರೋದ್ರಿಂದ ಹೆಲ್ಪ್ ಆಗುತ್ತೆ.
ಅಂದರೆ ನೀವು ಬ್ರಾಂಚ್ ಎಂಟ್ರಿ ಆದಮೇಲೆ ಪ್ರೀವಿಯಸ್ ಇಯರ್ ಇಸ್ ಮಸ್ಟ್. ಯಾಕೆ ಅಂದರೆ ಡೈರೆಕ್ಟ್ ಪ್ರೀವಿಯಸ್ ಇಯರ್ ನೀವು ಓದಲೇಬೇಕು. ಯಾಕೆ ಅಂದರೆ ಡೈರೆಕ್ಟ್ ಪ್ರೀವಿಯಸ್ ಇಯರಲ್ಲಿ ಏನಿರುತ್ತೋ ಡೈರೆಕ್ಟ್ ಹಂಗೆ ಕೊಡ್ತಾರೆ. ಕ್ವಶನ್ನು ಚೇಂಜ್ ಮಾಡಲ್ಲ, ಅಲ್ಲಿರೋ ಇದು ಏನು ನಂಬರ್ನೂ ಚೇಂಜ್ ಮಾಡಲ್ಲ, ಹಂಗೆ ಕೊಡ್ತಾರೆ. ಹೋದ ಸತಿ 4th ಸೆಮಲ್ಲಿ ನಾವು DA ಮಾಡಿದ್ವಿ, ಒಂದೇ ಕ್ವಶನ್ ಕಾನ್ಸಿಕ್ಯೂಟಿವ್ಲಿ ಸಿಕ್ಸ್ತ್ ಟೈಮ್ ಬರ್ತಾ ಇರೋದು ಕಂಟಿನ್ಯೂಸ್ಲಿ, ಚೇಂಜು ಮಾಡೋಕ್ಕೋಗಿಲ್ಲ, ಆ ಥರ ಇರುತ್ತೆ. ಸೊ VTಯಲ್ಲಿ ತಲೆನೇ ಕೆಡಿಸ್ಕೊಬೇಡಿ, ಆರಾಮಾಗಿ ಸ್ಕೋರ್ ಮಾಡ್ಬೋದು. ಓದಿ. ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮ್ಸ್. ಥ್ಯಾಂಕ್ ಯು.